ನಮಸ್ಕಾರ ಎಲ್ಲರಿಗೂ. ಇವತ್ತು ರೀ ನಾವು ನಿಮ್ಗೆ ಎರಡು ಮಸ್ತಾಗಿರುವಂತಹ ರೆಸಿಪಿಗಳನ್ನ ತೋರಿಸ್ಕೊಡಕತ್ತೀವಿ ರೀ. ಇನ್ನೇನು ಬೇಸಿಗೆ ಬಂದ ಅಪ್ಪಳಿಸ್ತೈತಿರಲ್ಲ, ಅವಾಗ ಕಣ್ಣಿಗೆ ಹಿತಾನು ಅನಿಸಿರ್ಬೇಕ್ರಿ, ಬಾಯಿಗೆ ರುಚಿನೂ ಅನಿಸಿರ್ಬೇಕ್ರಿ, ಮನಸ್ಸಿಗೆ ತಂಪು ಅನಿಸಿರ್ಬೇಕ್ರಿ. ಅಂತಹ ರೆಸಿಪಿಗಳನ್ನ ನಾವು ನಿಮಗೆ ತೋರಿಸ್ಕೊಡ್ತೀವಿ. ನೀವೇನ್ರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಜಲ್ದಿ ಮಾಡಿಬಿಡ್ರಿ, ಮತ್ತೆ ತಡ ಮಾಡ್ತೀರಿ. ಹಾಗಾದ್ರೆ ಶುರು ಮಾಡೋಣ ಬರ್ರಿ. ನೋಡಿ, ಮೊದಲೇ ರೆಸಿಪಿ ಭಾಳ ಸಿಂಪಲ್ ಆಗಿರುವಂಥ ರೆಸಿಪಿ ಆಂಪಣ್ಣ ಅಂತ ಕರೀತಾರೆ. ಭಾಳ ಮಸ್ತ್ ಆಗಿರ್ತತಿ, ಏಕದಮ್ ಸಿಂಪಲ್ ಆಗಿರುವಂಥ ರೆಸಿಪಿ ರೀ. ಅದು ಈ ದಿನದಾಗ ಹೇಳಿ ಮಾಡಿಸಿದ ರೆಸಿಪಿ, ತಪ್ಪಲಾರ್ದ ಟ್ರೈ ಮಾಡಿ. ಅದಕ್ಕೆ ಏನು ಮಾಡಿರಿ, ಮಾವಿನಕಾಯಿ ಅಂತೂ ನಿಮಗೆ ಈಗಂತೂ ಸಿಗ್ತಿರ್ತಾವ್ರಿ. ಮಾವಿನಕಾಯಿ ತೊಗೊರಿ, ಒಂದು 2 ಮಾವಿನಕಾಯಿ ತೊಗೊರಿ. ಆಮೇಲೆ ಅದ್ರ ಮ್ಯಾಗಿನ ಸಿಪ್ಪೆ ಏನಿರ್ತದ್ರಲ್ಲ ಅದನ್ನು ಹಸನಾಗಿ ತೆಗೆದು ಬಿಡ್ರಿ. ಅದಾದ ನಂತರ 2 ಮಾವಿನಕಾಯನ್ನು ಒಂದು ಪಾತ್ರೆದಾಗ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ನೀರನ್ನು ಹಾಕಿ ಇವನ್ನ ನೀವೇನು ಮಾಡ್ಬೇಕ್ರಿ, ಕುದಿಯಾಕೆ ಇಡ್ಬೇಕ್ರಿ. ಕರೆಕ್ಟ್ ಕೇಳಿಸ್ಕೊಂಡ್ರಿ, ಕುದಿಯಾಕೆ ಇಡ್ರಿ. ಅವನು ಆಮೇಲೆ ಒಂದು ಪಾಂಡ್ಯಾಗ ಏನು ಮಾಡೋಣಪ್ಪ ಅಂತಂದ್ರೆ ನಾವಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಬಡೆ ಸೊಪ್ಪು, ಆಮೇಲೆ ಅದಾದ ನಂತರ ಇಲ್ಲಿ ಜೀರಿಗೆ, ಕಾಳು ಮೆಣಸು ಸ್ವಲ್ಪ ಹಾಕಿರಿ, ಹುರಿ. ಬಡೆ ಸೊಪ್ಪು ಯಾಕೆ ಹಾಕಿದೀವಪ್ಪ ಅಂತಂದ್ರೆ ಇದು ಡೈಜೆಷನ್ಗೆ ಬಹಳ ಒಳ್ಳೇದ್ರಿ. ಅದಕ್ಕೆ ಮತ್ತು ಟೇಸ್ಟ್ದಾಗೂ ಅಗದಿ ಪದ್ಧ ಸರಿಯಾಗಿ ಬರ್ತೈತೆ. ಅದಕ್ಕೆ ಈ ಒಂದು ಏನೈತೆ ನೋಡ್ರಿ, ಬಡೆ ಸೊಪ್ಪನ್ನು ಅಂದ್ರೆ ಸೋಂಪು ಅಂತ ಕರಿತೀರಿ ನೀವು, ಅದನ್ನು ಪುಡಿ ಮಾಡಿ ದೂರಿ. ಮುಂದಕ್ಕೆ ಇದ್ರಾಗ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ 1 ಕಪ್ ಅಷ್ಟು ಸಕ್ಕರೆಯನ್ನು ತೊಗೊಂಡಿರಿ. ಆಮೇಲೆ ಏನು ಮಾಡಿರಿ, ಅದಕ್ಕೆ ನೀರನ್ನು ಹಾಕಿದ್ವಿ. ಸಕ್ಕರೆ ಒಂದು ಸ್ವಲ್ಪ ಜಾಸ್ತಿ ಅನಿಸ್ತೈತಿ, ಆದ್ರೆ ಈ ಎಲ್ಲ ರೆಸಿಪಿ ಒಂದೇ ಸಲ ಅಂತ ನೀವು ಮಾಡಂಗಿಲ್ಲ ರೀ, ತೈತ್ರಿ. ಅದು ನಾನು ನಿಮಗೆ ಮುಂದೆ ಹೇಳ್ತಾನೆ ನೋಡಿ. ಈ ಒಂದು ಸಕ್ಕರೆಯನ್ನು ಸ್ವಲ್ಪ ನೀವು ಕರಗಿಸ್ಕೊತ ಇರಿ. ಆ ಕಡೆ ಮಾವಿನಕಾಯಿ ಏನದಾವ ನೋಡ್ರಿ, ಅವು ಕುದ್ದಾವ. ಅವನ್ನ ಹೊರಗೆ ತೊಗೊಂಡ ಈ ರೀತಿಯಾಗಿ ಅದ್ರ ಒಳಗಿಂದ ಏನು ಬೀಜ ಇರ್ತೈತಿಲ್ಲ, ಗೋಪ ಏನಂತೀರಿ ನೋಡ್ರಿ, ಅದನ್ನು ತೆಗೀರಿ. ಅವನ್ನ ತೆಗೆದ ಬರೀ ಆ ಮ್ಯಾಗಿಂದೆಲ್ಲ ತಕ್ಕೊಂಡು ಒಂದು ಮಿಕ್ಸರ್ ಜಾರ್ದಾಗೋ ಅಥವಾ ಬ್ಲೆಂಡರ್ದಾಗೋ ಜ್ಯೂಸರ್ದಾಗೋ ಹಾಕಿರಿ. ಅದ್ರ ಜೊತೆ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಒಂದು ಕೈಯಾಗ ಎಷ್ಟು ಒಂದು ಈಟ್ ಬರ್ತದಲ್ಲ ಅಷ್ಟು ಪುದೀನನ್ನು ಅದ್ರೊಳಗನ್ನು ಹಾಕಿರಿ. ಹಾಕಿ ಎರಡೂ ಸೇರಿ ಗಾರ ಅಂತ ಹೇಳಿ ರುಬ್ಬಿ ಪೂರ್ತಿ ಈ ರೀತಿ ಹಸಿರಾಗಿ ಬರುವಂಗೆ ನೀವು ಮಾಡ್ಕೊಂಡು ತೊಗೊಂಬರ್ರಿ. ಈ ಕಡೆ ಸಕ್ಕರೆ ಕರಗಿರ್ತೈತೆ ರೀ. ಆ ಕರಗಿರುವಂಥ ಸಕ್ಕರೆ ಒಳಗನ ಈ ಒಂದು ಪುದೀನ ಮತ್ತು ಮಾವಿನಕಾಯಿಯ ಮಿಕ್ಸ್ಚರ್ ಏನಿತ್ತಿರಲ್ಲ ಅದನ್ನು ನೀವು ಇಲ್ಲಿ ಹಾಕಬೇಕ್ರಿ. ಹಾಕಿ ಅದನ್ನು ಚಂದಂಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತ ಹೋಗ್ಬೇಕ್ರಿ. ಇದಾದ ನಂತರ ಇದಕ್ಕೊಂದು ಫಸ್ಟ್ ಕ್ಲಾಸ್ ರುಚಿ ಬರಬೇಕು ಅಂತಂದರೆ ಅದಕ್ಕೊಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟನ್ನು ಹಾಕಿರಿ, ಪುಡಿ ಮಾಡಿ ಹಾಕಿರಿ. ಅದರ ಜೊತೆ ಮಿಕ್ಸ್ ಮಾಡಿ ಆಗಲೇ ಏನು ನಾವು ಮಸಾಲೆ ಮಾಡಿದ್ದೆ ನೋಡಿರಿ, ಈ ಬಡೆ ಸೊಪ್ಪು, ಜೀರಿಗೆ, ಆಮೇಲೆ ಕಾಳು ಮೆಣಸು, ಅದನ್ನಷ್ಟು ನೀವು ಇಲ್ಲಿ ಹಾಕಿರಿ. ತಿಳಿದ್ರಿ. ಅದ್ರ ಜೊತೆ ಸ್ವಲ್ಪ ನಾರ್ಮಲ್ ಬಿಳಿ ಉಪ್ಪನ್ನು ಹಾಕಿ ಚಂದಂಗಿ ಅದನ್ನು ಮಿಕ್ಸ್ ಕೊಡಿರಿ. ಏಕದಮ್ ಸಿಂಪಲ್ ಆಗಿರ್ತೈತಿ, ಭಾಳ ಚಂದಂಗಿ ಬರ್ತೈತೆ ರೀ, ಏಕದಮ್ ಮಸ್ತಾಗಿ ಬರ್ತೈತೆ ರೀ. ಈ ರೀತಿಯಾಗಿ ಅದನ್ನು ಮಿಕ್ಸ್ ಮಾಡ್ಕೊತ ಹೋಗ್ರಿ. ಇದ್ರಾಗ ಆಪ್ಷನಲ್ ರೀ, ಬರೀ ಚಂದ ಕಾಣಲಿ ಅನ್ನೋ ಕಾರಣಕ್ಕೆ ಹೊರತು ಮತ್ತೇನೂ ಇಲ್ಲ ರೀ. ಇದ್ರಾಗ ಬೇಕಂದ್ರೆ ಅಷ್ಟೇ ಫುಡ್ ಕಲರನ್ನು ನೀವು ಹಾಕ್ಬೋದು, ಹಾಕಂತ ಹೇಳಿ ನಾವು ಹೇಳತ್ತಿಲ್ಲ ರೀ. ಅದರ ಜೊತೆ ಸ್ವಲ್ಪ ನೋಡ್ಕೊಂಡು ಉಪ್ಪದು ಬೇಕಾದ್ರೆ ಒಂದು ಇಟ್ಟು ಹಾಕಿರಿ. ಆಮೇಲೆ ಈ ಕಡೆ ನಾವು ಸಬ್ಜಾ ಬೀಜಗಳನ್ನ ಮೊದಲನ್ನು ನೀರು ಹಾಕಿ ನೆನೆಕಿಟ್ಟಿರ್ತೀವಿ, ಕಾಮ ಕಸ್ತೂರಿ ಬೀಜ ಅಂತ ಕರಿತಾರೆ. ತಂಪು ಮಾಡ್ತಾವೆ ಅನ್ನೋ ನ್ಯಾಚುರಲ್ ಆಗಿ, ಅದಕ್ಕೆ ಅವನ್ನ ತೊಗೊರಿ. ಆಮೇಲೆ ಇದನ್ನು ನೀವು ಇಷ್ಟು ರೆಡಿ ಮಾಡಿ ಇಟ್ಕೊರಿ. ಯಾವಾಗ ಬೇಕೋ ಅವಾಗ ಏನು ಮಾಡಿರಿ, ಒಂದು ಸ್ವಲ್ಪ ಐಸ್ ಕ್ಯೂಬ್ಸನ್ನು ತೊಗೊರಿ. ಅದ್ರಾಗ ಈ ರೀತಿ ನಿಂಬೆ ಏನಂತ ನೋಡಿ ಅವನ್ನ ಕಟ್ ಮಾಡಿ ಹಾಕಿರಿ. ಅದ್ರ ಜೊತೆ ಸ್ವಲ್ಪ ಪುದೀನಾರೆ ಕಟ್ ಮಾಡಿ, ಇಲ್ಲ ಕೊತ್ತಂಬರಿನೇ ಕಟ್ ಮಾಡಿ, ನಡೀತೈತಿ ಯಾವ್ದು ಬೇಕಾದ ಒಂದು. ಅದರ ಜೊತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಬ್ಜಾ ಬೀಜಗಳನ್ನ ಹಾಕಿ ಈ ಒಂದು ಏನು ಮಿಕ್ಸರ್ ಮಾಡಿ ಇಟ್ಟಿದ್ರಿ ನೋಡಿರಿ, ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ನೀವು 1 ವಾರ ತನಕ. ಅದನ್ನು ಹಾಕಿರಿ, ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕಿ ಇದ್ರ ಜೊತೆ ನಿಮ್ಮ ತಂಪು ನೀರು ಸೇರಿಸ್ಬೋದು ರೀ, ಅಥವಾ ಸ್ಪ್ರಿಂಕ್ಲಿಂಗ್ ವಾಟರನ್ನು ನೀವು ಸೇರಿಸ್ಬೋದು ರೀ. ತೀತ್ರಿ ನಿಮಗೆ ಯಾವ್ದು ಬೇಕೋ ಅದನ್ನು ಇದ್ರ ಜೊತೆ ಹಾಕಿ ಈ ರೀತಿಯಾಗಿ ಅದನ್ನು ಫಸ್ಟ್ ಕ್ಲಾಸಾಗಿ ಮಿಕ್ಸ್ ಮಾಡಿ ನೀವು ಮದ್ದಿನ ಬಿಸಿಲಾಗ ಕುಡಿಬೋದು ರೀ. ಮ್ಯಾಲೊಂದು ಒಂದು ಅರ್ಧ ನಿಂಬೆಹಣ್ಣಿನ ರಸವನ್ನು ಹಾಕಿರಿ. ಇನ್ನು ಸರ್ವ್ ಮಾಡುವಾಗ ಅಷ್ಟು ನೀವು ಇದನ್ನು ತಂಪು ಮಾಡಿ ಕುಡಿತಂದ್ರೆ ಹಂಗೆ, ಇಲ್ಲ ಐಸ್ ಕ್ಯೂಬ್ಸ್ ಹಾಕಿ ಮ್ಯಾಲೆ ಕೊಡ್ತೀನಿ ಅಂತಂದ್ರೆ ಹಂಗೆ ಈಸಿಯಾಗಿರ್ತೈತಿ. ತಪ್ಪಲಾರ್ದ ಈ ಒಂದು ಆಂಪಣ್ಣ ರೆಸಿಪಿಯನ್ನು ನೀವು ಟ್ರೈ ಮಾಡಿರಿ, ಗೊತ್ತಾತ್ರಿ. ಇನ್ನು ಮುಂದಕ್ಕೆ ಹೋಗೋಣ ಬರ್ರಿ. ಮುಂದಕ್ಕೊಂದು ಸಿಂಪಲ್ ಆಗಿರುವಂತಹ ರೆಸಿಪಿ ರೀ, ಏಕದಮ್ ಸಿಂಪಲ್. ಯಾಕಂತಂದ್ರೆ ಇದನ್ನು ಮಾಡೋಕೆ ಭಾಳ ಟೈಮ್ ಹಿಡಿದಲ್ಲ ರೀ. ಆಮೇಲೆ ಇದು ಹೆಲ್ತ್ಗೆ ಬಹಳ ಒಳ್ಳೇದು. ಇಲ್ಲೇ ನಿಮಗೆ ಕಾಣತೈತಲ್ಲ, ಇದಕ್ಕೆ ಗೋಂದ್ ಕಟೀರ ಅಥವಾ ಬಾದಾಮಿ ಗೊಂದು ಅಂತ ಕರೀತಾರೆ. ಈ ಒಂದರಿಂದ ನ್ಯಾಚುರಲ್ ಆಗಿನ ನಮ್ಮ ದೇಹ ತಂಪಾಗಿಡುವಂತಹ ಒಂದು ಮಸ್ತಾಗಿರುವಂತಹ ಔಷಧಿ ಇದೆ. ತಿದ್ರಿ. ಅದಕ್ಕೆ ಏನು ಭಾಳ ಹಾಕಂಗಿಲ್ಲ ರೀ, ಸ್ವಲ್ಪನ ನೀರಾಗಿ ಹಾಕಿ ಒಂದು ರಾತ್ರಿ ಬಿಟ್ಬಿಡ್ರಿ. ಅದು ಮರುದಿನ ಈ ರೀತಿ ಜಲ್ಲಿಯಾಗಿ ಆಗಿರ್ತೈತಿ. ಎಷ್ಟು ಹಾಕಿದೀವಲ್ಲ ಅಷ್ಟು ಭಾಳ ಹಾಕಂಗಿಲ್ಲ, ನೆನಪಿಟ್ಕೋರಿ ನೋಡಿ. ಇದನ್ನು ಏನು ಮಾಡಿರಿ, ಆಮೇಲೆ ಸ್ಕಿನ್ಗಿನೂ ಭಾಳ ಒಳ್ಳೇದು, ಎಲುಬು ಕೀಲುಗಳಿಗೂ ಭಾಳ ಅಂದ್ರೆ ಭಾಳ ಒಳ್ಳೇದ್ರಿ ಇದು. ಹಂಗೆ ಸಬ್ಜಾ ಬೀಜ ಅಥವಾ ಕಾಮ ಕಸ್ತೂರಿ ಬೀಜ ಅಂತ ಹಿಂಗೆ ಎಲ್ಲ ಕಡೆ ಸಿಗ್ತಾವ್ರಿ. ಗೋಂದ್ ಕಟೀರ ನಿಮಗೆ ಹೊರಗೂ ಸಿಗ್ತೈತಿ. ಅಕಸ್ಮಾತ್ ಸಿಗಲಿಲ್ಲ ಅಂತಂದರೆ ಈ ವಿಡಿಯೋ ಲಿಂಕ್ ಒಂದ್ಸಲ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿರಿ, ಅಲ್ಲಿನೂ ನಿಮಗೆ ಸಿಗ್ತೈತೆ ರೀ. ಸಬ್ಜಾ ಬೀಜ ಅಂತೂ ನಿಮಗೆ ಎಲ್ಲ ಕಡೆನೂ ಸಿಗ್ತಾವೆ. ಇವನ್ನ ನೆನೆಸಿಟ್ಟಿರ್ತಿರಲ್ಲ, ಇವನ್ನ ಒಂದು ಗ್ಲಾಸ್ನಾಗ ಹಾಕಿರಿ. ಆಮೇಲೆ ಇದೇ ಒಂದು ಗೋಂದ್ ಕಟೀರನ್ನ ಯೂಸ್ ಮಾಡಿ ನಾವು ಬೇರೆ ಬೇರೆ ರೀತಿ ಯಾವ ರೀತಿ ರೆಸಿಪಿಗಳನ್ನ ಮಾಡ್ಕೊಳ್ಬೋದು ಅಂಥೇಳಿ ತೋರಿಸ್ಕೊಟ್ಟಿದ್ದೀವಿ ರೀ. ಅಕಸ್ಮಾತ್ ನಿಮಗೆ ಉಷ್ಣದ ಸಮಸ್ಯೆ ಅದು ಏನ್ರಿ ಇತ್ತಂದ್ರೆ ಇದೊಂದು ಭಾಳ ಸಿಂಪಲ್ ಆಗಿರುವಂತಹ ಹೆಲ್ಪ್ಫುಲ್ ಆಗಿರುವಂತಹ ರೆಮಿಡಿ ನೋಡಿ.
ಗೋಂದು ಕಟ್ಟಿರ, ಅದ್ರ ಜೊತೆ ಸಬ್ಜಾ ಬೀಜ, ಸ್ವಲ್ಪ ನಿಂಬೆಹಣ್ಣಿನ ರಸನ 2 ಕಡೆ ಅಂದ್ರೆ 2 ಗ್ಲಾಸ್ ತೊಗೊಳತ್ತಿದ್ದೆ ಅಂದರೆ 2 ಕಡೆ ಹಾಕ್ಬೇಕ್ರಿ. ಅದರ ಜೊತೆ ಸ್ವಲ್ಪ ಬೇಕಂದ್ರೆ ಬ್ಲ್ಯಾಕ್ ಸಾಲ್ಟನ್ನು ಹಾಕ್ರಿ. ಅದ್ರ ಜೊತೆ ನೆಕ್ಸ್ಟ್ ಇಲ್ಲಿ ನಾವು ಸ್ಪ್ರಿಂಕ್ಲಿಂಗ್ ವಾಟರನ್ನು ಹಾಕಕತ್ತೀವಿ. ನೀವು ಸೋಡಾ ಅಂದ್ರೆ 2 ಅಂದರಿ ನಾರ್ಮಲ್ ಆಗಿ ನೀರನ್ನು ಹಾಕಿ ನಾವು ತಂಪು ನೀರು ಹಾಕಿ ಕುಡಿದ್ರೂ ಭಾಳ ಅಂದ್ರೆ ಭಾಳ ಒಳ್ಳೇದ್ರಿ. ಗೊತ್ತಾತ್ರಿ, ಇದೊಂದು ಸಿಂಪಲ್ ಆಗಿರುವಂತಹ ಮಸ್ತ್ ಆಗಿರುವಂತಹ ಬೇಸಿಗೆ ದಿನಕ್ಕೆ ಹೇಳಿ ಮಾಡಿಸಿದಂತಹ ರೆಸಿಪಿ ರೀ. ಅದಕ್ಕೆ ನಾವು ನಿಮಗೆ ಮೊದಲನ್ನು ತೋರ್ಸಾಕತ್ತೀವಿ. ಏಕದಮ್ ಪ್ರಿಫೇರ್ ಆಗಿರ್ರಿ, ಬೇಕಾದಂಗೆ ಬ್ಯಾಸಿಗೆ ಬರಲ್ರಿ, ನೀವು ತಂಪಾಗಿರ್ರಿ, ಭಾಳ ಚಂದಂಗಿರ್ರಿ ಅಂತ ಹೇಳಿ ನಾವು ಹೇಳ್ತಾ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರ್ಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.